ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನಾನು ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಆಲೂ ಮಸಾಲ ಕರಿನ ಮಾಡಿದ್ದೆ, ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ. ಹಾಗೆಯೇ ಚಿಕ್ಕಮಂಗ್ಳೂರಲ್ಲಿ ಸೀರೆ ಮೇಳ ಇತ್ತು, ಸೊ ಬೈ ಒನ್ ಗೆಟ್ ಒನ್ ಅಂತ ಅಂದ್ಬಿಟ್ಟು ಸೊ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಸೊ ಅದ್ರದ್ದೆಲ್ಲ ವೀಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ದೋಸೆಗೆ ಒಂದೇ ಥರದ ಆಲೂಗೆಡ್ಡೆ ಪಲ್ಯನ ಮಾಡ್ಕೋತಿರ್ತೀವಿ ಮಸಾಲೆ ದೋಸೆಗೆ. ಬಟ್ ಆಲೂಗೆಡ್ಡೆನಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಆಲೂ ಮಸಾಲ ಕರಿನ ಮಾಡ್ಕೋತಾ ಇದ್ದೀನಿ. ಸೊ ಮಸಾಲ ಕರಿ ಆಗಿರೋದ್ರಿಂದ ಆಲೂಗೆಡ್ಡೆನ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮಾಮೂಲಿ ಕಟ್ ಮಾಡೋದಕ್ಕಿಂತ ಸ್ವಲ್ಪ ದಪ್ಪನಾಗಿ. ಹಾಗೆಯೇ 2 ಈರುಳ್ಳಿ, ಸ್ವಲ್ಪ ಹಸಿ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಕರಿಬೇವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಕಟ್ಟಿಂಗ್ ಆದಮೇಲೆ ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಆಲೂಗೆಡ್ಡೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆಲೂಗೆಡ್ಡೆ ಅಲ್ವಾ, ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ಸೊ ಒಂದು 10 ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಬೆಂದ್ಕೊಂಡಿರುತ್ತೆ. ಸೊ ಸ್ವಲ್ಪ ಎಣ್ಣೆನ ಹಾಕಿ ಆಲೂಗೆಡ್ಡೆನ ಫ್ರೈ ಮಾಡ್ಕೋತಿದ್ದೀನಿ. ಮಾಮೂಲಿ ಕರಿಗಳನ್ನ ತಿನ್ನೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಏಕೆಂದರೆ ಆಲೂಗೆಡ್ಡೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಒಂದೇ ಥರದ ಪಲ್ಯ ತಿನ್ನೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹೋಟೆಲ್ಗಳಲ್ಲಿ ತುಂಬಾ ಮಸಾಲ ಐಟಮ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ. ಬಟ್ ಮನೇಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮನೆಯವರ ಟೇಸ್ಟ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು. ಸೊ ಎಲ್ಲದೂ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ, ಬಟ್ ಮಾಡ್ಕೋಬೇಕು ಅಷ್ಟೇ. ಒಂದು 10 ನಿಮಿಷದಷ್ಟು ಆಲೂಗೆಡ್ಡೆನ ಫ್ರೈ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡು ಮತ್ತೆ ಅದೇ ಬಾಣಲಿಗೆ ಒಗ್ಗರಣೆನ ಮಾಡ್ಕೋತಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಮನೇಲೂ ವಾರಕ್ಕೊಂದ್ಸಲ ಇಲ್ಲ 15 ದಿನಕ್ಕೊಂದ್ಸಲನಾದ್ರೂ ದೋಸೆ ಇದ್ದೇ ಇರುತ್ತೆ. ಸೊ ಈ ರೀತಿ ದೋಸೆಗೆ ಒಂದೇ ಥರ ಚಟ್ನಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಟೇಸ್ಟು ಚೇಂಜ್ ಇರುತ್ತೆ. ಸೇಮ್ ಆಲೂಗೆಡ್ಡೆಲೇ ಮಾಡ್ಕೊಳ್ಳೋ ಅಂಥದ್ದು, ಟೇಸ್ಟ್ ಒಂದು ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಸೊ ಫ್ರೈ ಆಗಿರೋ ಆಲೂಗೆಡ್ಡೆನೆಲ್ಲ ತೆಕ್ಕೊಂಡು ಅದೇ ಬಾಣಲಿಗೆ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಆನಂತರ 1 ಸ್ಪೂನಷ್ಟು ಸಾಸಿವೆ, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, ಆನಂತರ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ. ಸೊ ಈರುಳ್ಳಿನೂ ಒಂದು 5 to 6 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಆನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಂಥ ಹಸಿ ಶುಂಠಿ, ಹಾಗೆಯೇ ಕಟ್ ಮಾಡಿಟ್ಕೊಂಡಿದ್ದಂಥ ಟೊಮೊಟೊ. ಸೊ ಇಷ್ಟನ್ನೆಲ್ಲ ಹಾಕಿ ಒಂದು 5-10 ನಿಮಿಷ ಫ್ರೈ ಮಾಡ್ಕೋಬೇಕು. ಮಾಮೂಲಿ ಪಲ್ಯಗಳು ಮಾಡ್ಕೊಳ್ಳೋದಕ್ಕಿಂತ ಒಂದು 5-10 ನಿಮಿಷ ಟೈಮ್ ಜಾಸ್ತಿ ಆಗುತ್ತೆ ಅನ್ನೋದು ಬಿಟ್ಟರೆ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದೇ, ಮನೆಯಲ್ಲಿರೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳೋ ಅಂಥದ್ದೇ ಇವೆಲ್ಲ. ಸೊ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಆಲೂಗೆಡ್ಡೆನೂ ಹಾಕ್ಕೋತಿದ್ದೀನಿ. ಹಾಗೆಯೇ ಅದು ಸ್ವಲ್ಪ ಬೇಯ್ಕೊಳ್ಳಿ ಅಂತ ಅಂದ್ಬಿಟ್ಟು ನೀರನ್ನು ಹಾಕ್ಕೊಂಡೆ. ನಮಗೆ ಪಲ್ಯ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಸೊ ಆಲೂಗೆಡ್ಡೆ ಎಣ್ಣೆಲೆ ಫ್ರೈ ಆಗಿರುತ್ತೆ, ಬಟ್ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಅದ್ರ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀರನ್ನ ಹಾಕಿ ಆನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಖಂಡಿತವಾಗಿ ಎಲ್ಲರೂ ಆರಾಮ್ಸೆ ಟ್ರೈ ಮಾಡಬಹುದು. ಸೊ ಎಲ್ಲದನ್ನು ಹಾಕಿ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಸೂಪರಾಗಿರೋಂಥ ಆಲೂ ಮಸಾಲ ಕರಿ ರೆಡಿ ಆಗುತ್ತೆ. ಸೊ ಇದು ದೋಸೆ ಜೊತೆಗೆ ಅಂತಲೇ ಎಲ್ಲ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೇ ಇದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಚಿಕ್ಕಮಂಗ್ಳೂರಲ್ಲಿ ಸೀರೆ ಮೇಳ ಅಂತ ಹಾಕಿದ್ರು. ಸೊ ಒಂದು 4 days 5 days ಏನೋ ಇತ್ತು. ಸೊ ನಾವು ಹೋದಾಗ ಲಾಸ್ಟ್ ಡೇ ಆಗಿತ್ತು. ಸೊ ಎಲ್ಲ ಕಡೆನೂ ಇವಾಗಂತೂ ಸೀರೆ ಮೇಳ ಅಂತಂದ್ಬಿಟ್ಟು ಹಾಕ್ತಾನೆ ಇದ್ದಾರೆ ಸ್ಟಾಲ್ನ. ಸೊ ಇನ್ಸ್ಟಾದಲ್ಲೆಲ್ಲ ನೋಡ್ತಾನೆ ಇದ್ದೀನಿ. ಸೊ ನೋಡೋಣ ಎಲ್ಲೂ ಚೆನ್ನಾಗಿರ್ಬೋದು ಸ್ಯಾರೀಸು ಅಂದ್ಕೊಂಡು ಹೋಗಿದ್ವಿ ನಾನು ನನ್ನ ಫ್ರೆಂಡು. ಅದರಲ್ಲೂ ಆಫರ್ ಬೇರೆ ಇತ್ತು, ಬೈ ಒನ್ ಗೆಟ್ ಒನ್ ಅಂತ ಅಂದ್ಬಿಟ್ಟು. ಸೊ ಇಷ್ಟ ಆದರೆ ಸ್ಯಾರೀಸು ಅಥವಾ ನಾವು ಅಂದ್ಕೊಂಡಂಗೆ ಅಫೋರ್ಡಬಲ್ ರೇಟಲ್ಲೇ ಸಿಕ್ಕಿದ್ರೆ ಇಬ್ಬರು ಒಂದು ತಗೊಳ್ಳೋಣ. ಯಾಕೆಂದರೆ ಬೈ ಒನ್ ಗೆಟ್ ಒನ್ ಆಗಿರೋದ್ರಿಂದ ಒಂದು ತಗೊಂಡ್ರೆ ಒಂದು ಫ್ರೀ ಇದ್ದೇ ಇರುತ್ತೆ. ಹಾಗೆಯೇ ಅಮೌಂಟ್ ಶೇರ್ ಮಾಡ್ಕೊಂಡು ತಗೋಬೋದು ಅಂದ್ಕೊಂಡು ಹೋಗಿದ್ವಿ.
ಇವಾಗಂತೂ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲೇ ತುಂಬ ಥರದ್ದು ಸ್ಯಾರೀಸ್ ಬಂದಿದೆ ಅಲ್ವಾ. ಸೊ ನೋಡೋಣ, ಚೆನ್ನಾಗಿರೋ ಮೈಸೂರು ಸಿಲ್ಕ್ ಸಿಕ್ಕಿದ್ರೆ ಒಳ್ಳೆ ಕ್ವಾಲಿಟಿ ಅನಿಸಿದ್ರೆ ತೊಗೊಂಡ್ರಾಯ್ತು ಅಂದ್ಬಿಟ್ಟು. ಒಳ್ಳೆ ಪ್ಯೂರ್ ಕ್ವಾಲಿಟಿ ಎಲ್ಲ ಇಲ್ಲೆಲ್ಲ ಸೇಲ್ಗಳಲ್ಲಂತೂ ಸಿಗಲ್ಲ. ಅಟ್ಲೀಸ್ಟ್ ಸೆಮಿ ಮೈಸೂರು ಸಿಲ್ಕ್ ಆದರೂ ಸಿಗುತ್ತೇನೋ ಅಂದ್ಕೊಂಡು ಹೋಗಿದ್ವಿ. ಸೊ ಕೋರ್ಪಕ್ಕದಲ್ಲೇ ಒಂದು ಕ್ಲಬ್ ಇದೆ. ಸೊ ಕ್ಲಬ್ಬಲ್ಲಿ ಹಾಕಿದ್ರು ಸೇಲ್ನ. ಸೊ ಅನಘ ಸಿಲ್ಕ್ಸ್ ಅಂತ ಅಂದ್ಬಿಟ್ಟು ಬೆಂಗಳೂರು ಅವ್ರದ್ದು ಅಂಗಡಿ ಅಂತೆ. ಸೊ ಅವ್ರ ಕಡೆಯಿಂದ ಇದ್ದಿದ್ದು ಸೇಲ್ ಇದು. ಸೊ ಇನ್ಸ್ಟಾಯಿಂದಾಗಲಿ ಯೂಟ್ಯೂಬಿಂದಾಗಲಿ ಎಷ್ಟು ಅನುಕೂಲ ಇದೆ ಅಂತಂದರೆ ಈ ಥರದ ಸೇಲ್ಗಳು ಏನಾದರೂ ಬಂದಿದ್ರೆ ನಮಗೆ ಬೇಗನೆ ಗೊತ್ತಾಗುತ್ತೆ. ಇಲ್ಲಾಂದರೆ ನಮ್ಗಳಿಗೆಲ್ಲ ಇನ್ನೆಲ್ಲಿ ಯಾರು ತಾನೇ ಹೇಳ್ತಾರೆ ಅಲ್ವಾ. ಸೊ 4-5 ದಿನದಿಂದನೂ ಈ ಸೇಲ್ ಇತ್ತು. ಬಟ್ ನಾವು ಹೋಗಿದ್ದು ಲಾಸ್ಟ್ ಡೇ ಆಗಿತ್ತು. ನಾವು ಹೋದಾಗ ಸ್ವಲ್ಪ ಜನ ಇದ್ದರು. ಸೊ ಸ್ಯಾರೀಸು ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅಂತ ಅಲ್ಲ. ಬಟ್ ಸ್ಯಾರೀಸ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಏಕೆಂದರೆ ಅಷ್ಟೊಂದು ರೇಟ್ ಕೊಟ್ಟು ತಗೊಳ್ಳೋ ಅಂಥ ಸ್ಯಾರಿ ಕ್ವಾಲಿಟಿ ಅಂತ ಅನ್ನಿಸ್ಲಿಲ್ಲ. ಅಲ್ಲದೇ ಸ್ಯಾರೀಸು ತುಂಬ ಪ್ಯಾಟ್ರನ್ಸ್ ಎಲ್ಲ ಹಳೇದಾಗಿರುವಂಥ ಪ್ಯಾಟ್ರನ್ಸ್ ಅನ್ನಿಸ್ತು. ನಾವು ಅಂದ್ಕೊಂಡ್ವಿ ಬೆಂಗಳೂರಿಂದ ಬಂದಿರೋದು ಅಂತಂದರೆ ಹೊಸ ಹೊಸ ಪ್ಯಾಟ್ರನಲ್ಲಿ ಹೊಸ ಡಿಸೈನ್ಸಲ್ಲಿ ಸ್ಯಾರೀಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇಲ್ಲೆಲ್ಲ ನೋಡಿದ್ರೆ ಇವೆಲ್ಲ ನಾವು ತಗೊಂಡು ಸುಮಾರು 2-3 ವರ್ಷದ ಹಿಂದೆಯೇ ತಗೊಂಡಿದ್ದಂಥ ಸ್ಯಾರೀಸ್ ಅನ್ನಿಸ್ತು. ಸೊ ನಾವು ತಗೊಂಡು ಇಟ್ಕೊಂಡಿರೋಂಥ ಸ್ಯಾರೀಸೇ ಮತ್ತೆ ಸೇಲಲ್ಲಿ ಹಾಕಿದಾರೇನೋ ಅನ್ನಿಸ್ತು. ಏಕೆಂದರೆ ಬಹುಶಃ ಇವೆಲ್ಲ ಸೇಲ್ ಆಗ್ದಲೇ ಸ್ಟಾಕ್ ಇರುತ್ತಲ್ವ. ಸೊ ಆ ಥರದವರು ಬಂದ್ಬಿಟ್ಟು ಈ ರೀತಿ ಸೇಲ್ ಹಾಕಿದ್ದಾರೇನೋ ಅಂತ ಅನ್ನಿಸ್ತು. ಸೊ ಮೈಸೂರು ಸಿಲ್ಕಲ್ಲೂ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿತ್ತು. ಬಟ್ ರೇಟ್ ಅಷ್ಟೊಂದೆಲ್ಲ ಕೊಡೋ ಹಂಗೆ ಅಂತ ಅನ್ನಂಗೆ ಅನ್ನಿಸ್ಲಿಲ್ಲ ಸ್ಯಾರೀಸು. ಹಾಗೆಯೇ ಸ್ಯಾರಿ ಫಿನಿಶಿಂಗೇ ಆಗಲಿ ಅಷ್ಟು ನೀಟಾಗಿ ಬಂದಿರಲಿಲ್ಲ. ಸೊ ನಾವು ಅಂಗಡಿಗಳಲ್ಲಿ ತಗೊಳೋದೇ ಬೆಟರ್ ಅನ್ನಿಸ್ತು. ಸೊ ಇದನ್ನೆಲ್ಲ ನೋಡ್ತಿದ್ರೆ ನಾನು ಸುಮಾರು ಸೇಲ್ಸ್ನೆಲ್ಲ ನೋಡಿದ್ದೀನಿ. ಸೊ ಈ ಸೇಲ್ಗೆಲ್ಲ ಅಂಗಡಿನಲ್ಲಿ ಸೇಲ್ ಆಗದೆ ಉಳ್ಕೊಂಡಿರ್ತಾವಲ್ವ. ಸೊ ಇಯರ್ ಎಂಡ್ ಸೇಲ್ ಈ ಥರ ಎಲ್ಲ ಕೊಡ್ತಾರಲ್ವ. ಸೊ ಆ ರೀತಿ ಸ್ಯಾರೀಸ್ ಉಳ್ಕೊಂಡಿರೋ ಸ್ಯಾರೀಸ್ನ ಈ ರೀತಿ ಸೇಲಿಗೆ ತರ್ತಾರ ಅಂತ ಅನ್ನಿಸ್ತು. ಯಾಕೆಂದರೆ ಸ್ಯಾರೀಸ್ದು ಕ್ವಾಲಿಟಿನೂ ಅಷ್ಟೇ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಹಾಗೆ ಪ್ಯಾಟ್ರನ್ಸು ಅಷ್ಟೇ ತುಂಬ ಓಲ್ಡ್ ಪ್ಯಾಟ್ರನ್ಸ್ ಅನ್ನಿಸ್ತು. ಮೈಸೂರು ಸಿಲ್ಕೆಲ್ಲ ಒಂದೊಂದು ಸ್ಯಾರಿಗೆ 10,000, ಟೋಟಲಿ 24,000 ಹಿಂಗೆ ಹಾಕಿರೋರು. ಸೊ ಸಿಂಗಲ್ ತೊಗೊತೀವಿ ಅಂತಂದರೆ 12,000 ಹಿಂಗೆ ಬೀಳ್ತಿತ್ತು. ಸೊ 12,000 ಕೊಟ್ಟು ತಗೊಳ್ಳೋವಂಥ ಸ್ಯಾರೀಸ್ ಅಂತ ಏನು ಅನ್ನಿಸ್ಲಿಲ್ಲ. ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಏಕೆಂದರೆ ಮೈಸೂರು ಸಿಲ್ಕ್ ಸ್ಯಾರೀಸ್ ತಗೋತೀವಿ ಅಂತಂದರೆ ಅದ್ರ ಪ್ಯೂರಿಟಿನ ನೋಡಲೇಬೇಕು. ಸೊ ಇಲ್ಲಿ ಆ ರೀತಿ ಪ್ಯೂರಿಟಿ ನಮಗೆ ಸಿಗುತ್ತೆ ಅಂತ ಅನ್ನಿಸ್ಲಿಲ್ಲ. ಯಾಕೆಂದರೆ ಸ್ಯಾರಿ ಕ್ವಾಲಿಟೀಸ್ ಆ ರೀತಿ ಇತ್ತು. ಇದೆಲ್ಲ ಸ್ವಲ್ಪ ಜರಿ ಸ್ಯಾರೀಸು. ಸೊ ಇದಕ್ಕೆಲ್ಲ 3,500 ಅಂದರೆ ಟೋಟಲಿ 7,400, 7,500 ಹಿಂಗಿತ್ತು. ಸೊ 3,500 ಸಿಂಗಲ್ ತಗೋತೀವಿ ಅಂತಂದರೆ 3,500 ಆ ರೀತಿ ಇತ್ತು. ಬಟ್ ಅಷ್ಟೊಂದು ಕೊಟ್ಟು ತಗೊಳ್ಳೋವಂಥ ಸ್ಯಾರೀಸ್ ಅಂತ ಅನ್ನಿಸ್ಲಿಲ್ಲ ಈ ಸ್ಯಾರೀಸ್ ಎಲ್ಲ. ಬರೀ ಜರಿ ಸೀರೆಗಳು, ಬಾರ್ಡರ್ ಸೀರೆಗಳು ಅಷ್ಟೇ ಇದ್ದಿದ್ದು, ಫ್ಯಾನ್ಸಿ ಸ್ಯಾರೀಸ್ ಇರಲಿಲ್ಲ. ಸುಮ್ಮನೆ ಕಂಚಿ ಸ್ಯಾರೀಸ್ ಅಂತ ಅಂತಾರೆ. ಬಟ್ ಕಂಚಿ ಸ್ಯಾರೀಸ್ ಒಂದೂ ನೋಡಲಿಲ್ಲ ನಾನು. ಕಂಚಿ ಸ್ಯಾರೀಸ್ ಇರೋದೇ ಬೇರೆ ಥರನೇ. ಇದೆಲ್ಲ ಮಾಮೂಲಿ ಬೆಂಗಳೂರಲ್ಲಿ ಸಿಗೋವಂಥ ಸ್ಯಾರೀಸೇ. ಸೊ ಕಂಚಿ ಸ್ಯಾರೀಸ್ ಅಂತ ಸುಮ್ಮನೆ ಹಾಕಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಕೆಲವೊಂದು ಸ್ಯಾರೀಸ್ ಇಷ್ಟ ಆಯಿತು ಕಲರ್ಸ್ ಎಲ್ಲ. ಬಟ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಈ ಸ್ಯಾರೀಸ್ ಅಂತೂ 1,500ಕ್ಕೆಲ್ಲ ಸಿಗ್ತಿತ್ತು. ಬಟ್ ಸ್ಯಾರೀಸ್ ನೋಡಿದ್ರೆ ತುಂಬಾ ಹಳೆ ಪ್ಯಾಟ್ರನ್ಸು. ಸೊ ಸ್ವಲ್ಪನೂ ಇಷ್ಟನೇ ಆಗಲಿಲ್ಲ ಈ ಸ್ಯಾರೀಸ್ ಎಲ್ಲ. ಸ್ವಲ್ಪ ಏಜ್ ಆದವ್ರಿಗೆ ಇಲ್ಲ ಮದುವೆ ಜವಳಿ ತೆಗಿಯೋರಿಗೆ ತಗೊಳ್ಳೋ ಅಂಥ ಸ್ಯಾರೀಸ್ ಅಂತಲೇ ಹೇಳ್ಬೋದು. ಹಾಗೆಯೇ ಡ್ರೆಸ್ಗಳು ಇತ್ತು.
ಅದಂತೂ ಸ್ವಲ್ಪನೂ ಇಷ್ಟನೇ ಆಗಲಿಲ್ಲ. ಸೊ ಎಲ್ಲ ಸೇಲ್ಗಳಲ್ಲೂ ಇದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ರತ್ನಂ ಸಿಲ್ಕ್ನವರು ಒಂದು ಸಲ ಸೇಲ್ ಇಟ್ಟಿದ್ರು. ಸೊ ಅದರಲ್ಲಂತೂ ಸ್ಯಾರೀಸ್ ತುಂಬಾ ಚೆನ್ನಾಗಿತ್ತು. ಅವಾಗ ಒಂದು ಸ್ಯಾರಿನ ತೊಗೊಂಡಿದ್ದೆ ನಾನು. ಸೊ ಆಗಿನ ಕಾಲದಿಂದ ಈಗಿನ ಕಾಲದ ತನಕ ಲಾಸ್ ಆಗ್ದಂಗೆ ನಡೀತಾ ಇರೋದು ಈ ಸ್ಯಾರಿ ಇಂಡಸ್ಟ್ರಿ ಒಂದೇ ಅಂತ ಅನಿಸುತ್ತೆ. ಏಕೆಂದರೆ ಯಾರೂ ಬೇಡ ಅಂತ ಅನ್ನೋದೇ ಇಲ್ಲ ಎಷ್ಟು ಸ್ಯಾರಿ ಇದ್ರೂ. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.